ಮೈಸೂರು ದಸರಾದ ಜಂಬೂ ಸವಾರಿಯಲ್ಲಿ ಪ್ರಮುಖ ಆಕರ್ಷಣೆಯಾಗಿರುವಂತಹ ಸ್ತಬ್ಧ ಚಿತ್ರಗಳು ಇದೀಗ ತಯಾರಾಗ್ತಾ ಇದೆ. ಸದ್ಯ ಬಂಡೀಪುರ ಯಾರ್ಡ್ನಲ್ಲಿ ಈಗಾಗಲೇ ಒಂದು ಸ್ತಬ್ಧ ಚಿತ್ರಗಳ ನಿರ್ಮಾಣ ಆಗ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಪ್ರತಿ ವರ್ಷ ಪ್ರತಿ ಜಿಲ್ಲೆಗಳಿಂದ 31 ಜಿಲ್ಲೆಗಳಿಂದ 31 ಸ್ತಬ್ಧ ಚಿತ್ರಗಳು, ಹಾಗೆ ವಿವಿಧ ಇಲಾಖೆಗಳು ಸಂಸ್ಥೆಗಳಿಂದ ಸ್ತಬ್ಧ ಚಿತ್ರಗಳು ತಯಾರಾಗ್ತಾ ಇರೋದು. ಒಟ್ಟು 58 ಸ್ತಬ್ಧ ಚಿತ್ರಗಳು ಇದೀಗ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂತಂದ್ರೆ HAL ನಿಂದಲೂ ಕೂಡ ಇದೀಗ ಸ್ತಬ್ಧ ಚಿತ್ರ ನಿರ್ಮಾಣ ಆಗ್ತಾ ಇದೆ. ಏನು ಭಾರತ ಸರ್ಕಾರದ ಸ್ವಾಮ್ಯದಲ್ಲಿರುವಂಥ HAL ನಲ್ಲಿ ಸ್ವದೇಶಿ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಕೂಡ ತಯಾರಾಗುವಂಥದ್ದು, ಅದರ ಒಂದು ಮಾಹಿತಿಯನ್ನು ಒದಗಿಸುವಂತಹ ಸ್ತಬ್ಧ ಚಿತ್ರ ಇದೀಗ ತಯಾರಾಗ್ತಾ ಇದೆ. ಸ್ವದೇಶಿ ಜೆಟ್ಗಳ ನಿರ್ಮಾಣವೂ ಕೂಡ ಇಲ್ಲಿ ಆಗುವಂಥದ್ದು ನೋಡ್ತಾ ಇದ್ದೀರಿ. ತೇಜಸ್ ಯುದ್ಧ ವಿಮಾನ ಆಗಿರ್ಬೋದು, ಧ್ರುವ ಹೆಲಿಕಾಪ್ಟರ್ ಆಗಿರ್ಬೋದು, ಹೀಗೆ ಹಲವು ಬಗೆಯ ಸ್ವದೇಶಿ ಯುದ್ಧ ವಿಮಾನಗಳು, ಜೆಟ್ಗಳು ಏನು ನಿರ್ಮಾಣ ಆಗ್ತದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ಇದೀಗ HAL ನಿಂದ ಆಗ್ತಾ ಇರುವಂಥದ್ದು. ಈ ಬಾರಿ ಪ್ರಮುಖವಾಗಿ HAL ಭಾಗವಹಿಸಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಎಲ್ಲರಿಗೂ ಕೂಡ ಕುತೂಹಲವನ್ನ ಕೆರಳಿಸಿದೆ. ಮತ್ತೊಂದು ಕಡೆ ಶಕ್ತಿ ಯೋಜನೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿರುವಂಥದ್ದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಈ ಒಂದು ಸ್ತಬ್ಧ ಚಿತ್ರ ತಯಾರಾಗ್ತಾ ಇದೆ. ವಿವಿಧ ವಿಭಾಗಗಳಲ್ಲಿ ನಿಗಮಗಳಲ್ಲಿ ಏನು ಬಸ್ಗಳಿವೆ, KSRTC ಬಸ್ಗಳು, ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬರೋಬ್ಬರಿ ಶಕ್ತಿ ಯೋಜನೆಯಿಂದ ಯೋಜನೆ ಜಾರಿಯಾದ ಬಳಿಕ ಬರೋಬ್ಬರಿ 560 ಪ್ರಯಾಣಿಕರು, ಮಹಿಳಾ ಪ್ರಯಾಣಿಕರು ಅದರ ಸದುಪಯೋಗನ ಪಡಿಸ್ಕೊಂಡಿರುವಂಥದ್ದು. ಹೀಗೆ ಹಲವು ಸ್ತಬ್ಧ ಚಿತ್ರಗಳು ಈಗಾಗಲೇ ತಯಾರಾಗ್ತಾ ಇದೆ. ನಾಳಿನ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅವೆಲ್ಲವೂ ಕೂಡ ಭಾಗವಹಿಸುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.